ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ತುಂಬಾ ಪರ್ಫೆಕ್ಟಾಗಿ ಸಾಫ್ಟಾಗಿರುವಂತಹ ತೊಗರಿಬೇಳೆಯಿಂದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಸಹ ಈ ವಿಧಾನದಲ್ಲಿ ತೊಗರಿಬೇಳೆಯಿಂದ ಒಬ್ಬಟ್ಟನ್ನು ಮಾಡಿದ್ದೀರಾ ಅಂತಂದರೆ ಖಂಡಿತ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತೀರಾ. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ತೊಗರಿಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಒಬ್ಬಟ್ಟು ಮಾಡೋದಕ್ಕೆ ಅಂತಂದ್ಬಿಟ್ಟು ಮೊದಲು ನಾವು ಈ ರೀತಿ ಮೈದಾ ಹಿಟ್ಟನ್ನು ಕಲಸಿಟ್ಕೋಬೇಕಾಗತ್ತೆ. ಹಾಗಾಗಿ ಬೌಲಲ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಈ ರೀತಿ ಮೈದಾ ಹಿಟ್ಟು ಬೇಡ ಅಂತಂದವರು ಗೋಧಿ ಹಿಟ್ಟಲ್ಲೂ ಸಹ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಹಾಗೆಯೇ 1 ಚಿಟಿಕೆ ಆಗುವಷ್ಟು ಸಾಲ್ಟ್, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿದ್ದಾದ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ನೀರು ಎಲ್ಲ ಹಾಕಿದ್ದಾದ್ಮೇಲೆ ತೋರಿಸ್ಕೊಡ್ತೀನಿ. ಸೊ ನಾವಿಲ್ಲಿ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಹಿಟ್ಟನ್ನು ಈ ರೀತಿ ಕೈಗೆ ಸ್ಟಿಕ್ಕಿ ಅಂದರೆ ಸ್ವಲ್ಪ ಅಂಟಂಟಾಗಿರಬೇಕು. ಈ ರೀತಿಯಾಗಿ ನಾವು ಹಿಟ್ಟನ್ನು ನೀರು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 5 ರಿಂದ 6 ನಿಮಿಷ ಕೈಯಲ್ಲಿನೇ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನೋದು ಈ ರೀತಿ ಸಾಫ್ಟಾಗಿ ಬರಬೇಕು. ಈ ಟೈಮಲ್ಲಿ 1-2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಇಲ್ಲಾಂತಂದರೆ ತುಪ್ಪನೂ ಸಹ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬಟ್ಟು. ಈ ರೀತಿ ಎಣ್ಣೆ ಹಾಕಿದ್ದಾದಮೇಲೆ ಎಣ್ಣೆ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ ನಾದ್ಕೋಬೇಕು. ಎಣ್ಣೆ ಪೂರ್ತಿಯಾಗಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಹಾಕ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಿಟ್ಟನ್ನು ನೆನೆಸ್ಕೋಬೇಕು. ಒಂದು 3 ರಿಂದ 4 ಗಂಟೆ ಹಿಟ್ಟನ್ನು ನೆನೆಸ್ಕೋಬೇಕಾಗತ್ತೆ. ಪಕ್ಕಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ನಾವು ಒಬ್ಬಟ್ಟಿಗೆ ಬೇಕಾಗಿರುವಂತಹ ತೊಗರಿ ಬೇಳೆಯಿಂದ ಈ ರೀತಿ ಪರ್ಫೆಕ್ಟಾಗಿ ಹೂರಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ. ಹಾಗಾಗಿ ಬೌಲಲ್ಗೆ 2 ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ತಗೊಂಡಿದ್ದೀನಲ್ವಾ, ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಈಗ ಈ ತೊಗರಿ ಬೇಳೆಗೆ ನೀರನ್ನು ಹಾಕಿ 2 ರಿಂದ 3 ಸಲ ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ನಾನಿಲ್ಲಿ 2 ಕಪ್ ತೊಗರಿ ಬೇಳೆ ತಗೊಂಡಿದ್ದೀರಲ್ವಾ, ಹಾಗಾಗಿ 10 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಇಷ್ಟೇ ಹಾಕ್ಬೇಕಂತೇನಿಲ್ಲ, ಹೆಚ್ಚು ಕಡಿಮೆ ತಗೋಬೋದು. ಬಟ್ ಈ ರೀತಿಯಾಗಿ ಸ್ವಲ್ಪ ನೀರನ್ನೋದು ಜಾಸ್ತಿಯಾಗೇ ಇರಬೇಕು. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೋಬೇಕು. ಸೊ ಐ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ರೀತಿ ಕುದಿ ಬರುವುದಕ್ಕಿಂತ ಮೊದಲೇ ನಮಗೆ ಈ ರೀತಿ ಸ್ವಲ್ಪ ಯೆಲ್ಲೋ ಕಲರಲ್ಲಿ ನೊರೆ ಅನ್ನೋದು ಬರುತ್ತೆ. ನಾವಿಲ್ಲಿ ಅರಿಶಿನ ಹಾಕಿರ್ತೀರಲ್ವ, ಹಾಗಾಗಿ ಈ ರೀತಿ ಸ್ವಲ್ಪ ಯೆಲ್ಲೋ ಕಲರಲ್ಲಿ ನೊರೆ ಬರುತ್ತೆ. ಅದನ್ನು ಮಧ್ಯದಲ್ಲಿ ತೆಗ್ದಾಕ್ಕೊತಾ ಇರಿ. ಈ ರೀತಿ ಚೆನ್ನಾಗಿ ಕುದಿಯೋವಾಗೂ ಅಷ್ಟೇ ಈ ರೀತಿ ನೊರೆ ಬರುತ್ತಲ್ಲ, ಅದನ್ನು ತೆಗ್ದಾಕ್ಕೊಬಿಡ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಈ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದ್ಸಲ ಮಧ್ಯದಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಬೇಳೆನ ತಗೊಂಡು ಈ ರೀತಿ ಬೇಳೆ ತಗೊಂಡು ನಾವು ಚೆಕ್ ಮಾಡಿದಾಗ ಅದು ಸಾಫ್ಟಾಗಿ ಹಿಟ್ಟಾಗಿಬಿಡ್ಬೇಕು. ಬಟ್ ಇದು ಇನ್ನೂ ಹಿಟ್ಟು ಥರ ಆಗಿಲ್ಲ, ಸ್ವಲ್ಪ ಅರ್ಧಕ್ಕೆ ಮುರಿಯೋ ಥರ ಆ ರೀತಿಯಾಗಿ ಬೆಂದಿದೆ ಅಷ್ಟೇ. ಹಾಗಾಗಿ ಇನ್ನೂ 1-2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದಾದ ನಂತರ ನಾನು ಮತ್ತೊಂದು ಸಲ ನಿಮಗೆ ಬೇಳೆನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೇಳೆನ ಬೆರಳಲ್ಲಿ ತಗೊಂಡು ಸ್ಮ್ಯಾಶ್ ಮಾಡಿದಾಗ ಹಿಟ್ಟು ರೀತಿ ಈ ಬೇಳೆ ಅನ್ನೋದು ಈ ವಿಧಾನದಲ್ಲಿ ಸಾಫ್ಟಾಗಿ ಬೆಂದೋಗಿರಬೇಕು. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಬೇಳೆ ಹಾಗೆಯೇ ನೀರನ್ನು ಈ ರೀತಿ ಹೋಲ್ಸಿರುವಂತಹ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಂಡ್ಬಿಡಬೇಕು. ಈ ರೀತಿ ನೀರು ಹಾಗೆಯೇ ಬೇಳೆನ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಂಡಿದ್ದಾದಮೇಲೆ ಇದೇ ಬೇಳೆಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಒಬ್ಬಟ್ಟು ಸಾಂಬಾರಿಗೆ ಈ ಬೇಳೆನ ಹಾಕ್ಕೋಬೇಕು. ಹಾಗಾಗಿ ಈಗ ಈ ಬೇಳೆ ಬೇಯಿಸಿದ್ರಲ್ವ, ಇದೇ ಬೇಳೆನ ನಾವು ಆಲ್ರೆಡಿ ಬೇಳೆ ಬೇಯಿಸಿರ್ತಕ್ಕಂಥ ಅದೇ ಪಾತ್ರೆಗೆ ಬೇಳೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಈ ಬೇಳೆ ಬೇಯಿಸಿರ್ತಕ್ಕಂಥ ನೀರಿರುತ್ತಲ್ವ, ಇದೇ ನೀರನ್ನು ನಾವು ಯೂಸ್ ಮಾಡಿಕೊಂಡು ಒಬ್ಬಟ್ಟು ಸಾಂಬಾರು ಮಾಡ್ಕೋಬೇಕು. ಹಾಗಾಗಿ ಈ ನೀರನ್ನು ಅಷ್ಟೇ ನಾವು ಹೊರಗಡೆ ಚೆಲ್ಲಬಾರ್ದು, ಪಕ್ಕಕ್ಕೆ ಇಟ್ಕೊಂಡು ಇದೇ ನೀರಲ್ಲಿ ಒಬ್ಬಟ್ಟು ಸಾಂಬಾರಿಗೋಸ್ಕರ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಚಿಕ್ಕ ಮಿಕ್ಸಿ ಜಾರಲ್ಗೆ ಬೇಳೆ ಮೈದಾ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿ, ಹಾಗೆಯೇ ಒಂದು 5 ರಿಂದ 6 ಏಲಕ್ಕಿನ ಸಹ ಹಾಕ್ಕೊಂಡು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸ್ಮೂತಾಗಿ ಪುಡಿ ಮಾಡ್ಕೊಂಡು ತಗೋಬೇಕಾಗತ್ತೆ. ನೀರು ಹಾಕಬಾರ್ದು, ಹಾಗೆಯೇ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು.
ಮಾಡ್ಕೋಬೇಕು. ಈಗ ಬೇಳೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಇವಾಗ ನಾನು 2 ಕಪ್ ತೊಗರಿ ಬೇಳೆ ತಗೊಂಡಿದ್ದೀರಲ್ವಾ, 2 ಕಪ್ ತೊಗರಿ ಬೇಳೆಗೆ 2 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಬಟ್ ನಾವಿಲ್ಲಿ 1 ಕಪ್ ಆಗುವಷ್ಟು ಇನ್ನೂ ಎಕ್ಸ್ಟ್ರಾ ಅನ್ನೋದು ಕೊಬ್ಬರಿ ತಗೊಂಡಿರ್ತೀರಲ್ವ, ಹಾಗಾಗಿ ಟೋಟಲ್ ಆಗಿ 2.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಈಗ ನೋಡಿ ಬೆಲ್ಲ ಕರಗ್ತಾ ಬರ್ತಿದೆ, ನೀರು ಟೈಪ್ ಆಗತ್ತೆ. ಈ ಟೈಮಲ್ಲಿ ಮಧ್ಯದಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಆ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಈಗ ನೋಡಿ ಆಲ್ಮೋಸ್ಟ್ ನಮ್ಗೆ ಇವಾಗ ಎಲ್ಲನೂ ಬೆಲ್ಲನೂ ಸಹ ಕರಗೋಗಿದೆ. ಈ ರೀತಿ ಬೆಲ್ಲ ಕರಗಿದ ತಕ್ಷಣ ನಾವು ಲೋ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ತೇವಾಂಶ ಹಾಗೆ ಇರಬೇಕು, ತುಂಬ ಗಟ್ಟಿ ಆಗಿಬಿಡಬಾರ್ದು. ಈ ರೀತಿ ಸ್ವಲ್ಪ ತೆಳ್ಳಗೆ ಇರಬೇಕು. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಜಸ್ಟ್ ಒಂದು 5-6 ನಿಮಿಷ ಹಾಗೆ ಬಿಟ್ಬಿಡಿ. ಇದು ಅಷ್ಟೇ ಪೂರ್ತಿಯಾಗಿ ತಣ್ಣಗಾಗಿರಬಾರ್ದು, ಸ್ವಲ್ಪ ಬೆಚ್ಚಗೆನೇ ಇರಬೇಕು. ಈ ಟೈಮಲ್ಲಿ ಸ್ವಲ್ಪನೇ ಮಿಕ್ಸಿ ಜಾರಲ್ಗೆ ತಗೊಂಡು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಯಾವುದಾದ್ರೂ ಈ ರೀತಿ ಒಂದು ಬೌಲಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಎಲ್ಲನೂ ಸಹ ಸೇಮ್ ಇದೇ ರೀತಿನೇ ಸ್ವಲ್ಪನೇ ಮಿಕ್ಸಿ ಜಾರಲ್ಗೆ ತಗೊಂಡು ಗ್ರೈಂಡ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಈಗ ನೋಡಿ ಪರ್ಫೆಕ್ಟ್ ಆಗಿರುವಂತಹ ತೊಗರಿ ಬೇಳೆಯಿಂದ ನಾವು ಸ್ಟಫಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಸೊ ನಾನು ಹೇಳುವಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ತೊಗರಿ ಬೇಳೆಯಿಂದ ಹೂರಣ ಮಾಡ್ಕೊಂಡಿದ್ದೀರಾ ಅಂತಂದರೆ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಈಗ ನೋಡಿ ಹೂರಣ ರೆಡಿ ಮಾಡ್ಕೊಂಡಿದ್ದಾಗಿದೆ ಅಲ್ವಾ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟು ನೋಡೋಣ. ಈಗ ನೋಡಿ ಹಿಟ್ಟು ಅನ್ನೋದು ಒಂದು 3 ಗಂಟೆ ಆಗಿದೆ. 3 ಗಂಟೆ ಆದ ನಂತರ ನಾನು ಇವಾಗ ನಿಮಗೆ ಹಿಟ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ, ಎಷ್ಟೊಂದು ಸಾಫ್ಟಾಗಿ ನಮ್ಗೆ ಇವಾಗ ಹಿಟ್ಟು ಅನ್ನೋದು ರೆಡಿ ಆಗಿದೆ ಅಂತಂದ್ಬಿಟ್ಟು. ಈಗ ನಿಮಗೆ ಒಬ್ಬಟ್ಟು ಸೈಜ್ ನೋಡಿಕೊಂಡು ನೀವು ಉಂಡೆ ಮಾಡ್ಕೊಂಡು ತಗೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಉಂಡೆನ ತಗೊಂಡು ರೌಂಡಾಗಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಒಬ್ಬಟ್ಟು ಸೈಜ್ ನೋಡಿಕೊಂಡು ನೀವು ಬೇಕು ಅಂತಂದರೆ ಚಿಕ್ಕದು ದೊಡ್ಡದು ಮಾಡ್ಕೋಬೋದು ಉಂಡೆನ. ಈಗ ನಾನು ಒಬ್ಬಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ಬಾಳೆ ಎಲೆ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಇಲ್ಲಂತಂದರೆ ತುಪ್ಪನ ಗ್ರೀಸ್ ಮಾಡ್ಕೋಬೇಕು. ಇನ್ ಕೇಸ್ ಈ ರೀತಿ ಬಾಳೆ ಎಲೆ ಇಲ್ಲ ಅಂತಂದವರು ಬಟರ್ ಪೇಪರು ಇಲ್ಲಂತಂದರೆ ಪ್ಲಾಸ್ಟಿಕ್ ಪೇಪರ್ನ ಸಹ ತಗೋಬೋದು. ಬಟ್ ಈ ರೀತಿ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ನಾವು ಹಿಟ್ಟು ರೌಂಡ್ ಮಾಡ್ಕೊಂಡು ತಗೊಂಡಿದ್ರಲ್ವ, ಅದನ್ನು ಮಧ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಹೂರ್ಣನ ಮಧ್ಯಕ್ಕೆ ಇಟ್ಕೊಂಡು ಸುತ್ತಲೂ ಇರ್ತಕ್ಕಂಥ ಹಿಟ್ಟನ್ನು ಈ ರೀತಿ ನೀಟಾಗಿ ಸೀಲ್ ಮಾಡ್ಕೊಂಬಿಡಬೇಕು. ಸೊ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ ಅದನ್ನು ತೆಗೆದಾಕ್ಕೊಂಬಿಡಿ. ಈಗ ನೋಡಿ ನೀಟಾಗಿ ಈ ರೀತಿ ರೌಂಡ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿನೇ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೂರ್ಣ ಅನ್ನೋದು ಎಲ್ಲ ಕಡೆ ಪರ್ಫೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅಷ್ಟೇ. ಈಗ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ತಟ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ಚಪಾತಿ ರೋಲರಲ್ಲೂ ಸಹ ನೀವು ಮಾಡ್ಕೋಬೋದು. ಈಗ ನೋಡಿ ಈ ರೀತಿಯಾಗಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ ತಟ್ಕೊಂಡಿದ್ದಾದ ನಂತರ ನಾನು ಆಲ್ರೆಡಿ ಪ್ಯಾನು ಸಹ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ಪ್ಯಾನ್ ಬಿಸಿ ಆಗಿದ್ದಾದಮೇಲೆ ಬಾಳೆ ಎಲೆ ಸಮೇತ ಈ ರೀತಿ ಪ್ಯಾನಲ್ಗೆ ಈ ಒಬ್ಬಟ್ಟನ್ನು ಹಾಕ್ಕೊಂಡು ಒಂದು ಸೈಡ್ ಮೀಡಿಯಮ್ ಫ್ಲೇಮ್ನಲ್ಲಿ 1-2 ನಿಮಿಷ ಹಾಗೆ ಬಿಟ್ಬಿಡಿ. 1-2 ನಿಮಿಷ ಆದಮೇಲೆ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಎಣ್ಣೆ ಇಲ್ಲಾಂತಂದರೆ ತುಪ್ಪನೂ ಸಹ ಹಾಕ್ಕೋಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೆ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. 2 ಕಡೆನೂ ಈ ರೀತಿ ಎಣ್ಣೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ 2 ಕಡೆನೂ ಚೆನ್ನಾಗಿ ಒಬ್ಬಟ್ಟನ್ನು ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟ್ಗೆ ತಗೊಳ್ಳೋದು ಅಷ್ಟೇ. ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ಸೇಮ್ ಇದೇ ರೀತಿಯೇ ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪ್ಲೇಟ್ಗೆ ತಗೊಳ್ಳಿ. ಆಲ್ರೆಡಿ ನಾನಿಲ್ಲಿ ಎಲ್ಲ ಒಬ್ಬಟ್ಟನ್ನು ಸಹ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಒಬ್ಬಟ್ಟು ಅನ್ನೋದು ಎಷ್ಟೊಂದು ಪರ್ಫೆಕ್ಟಾಗಿ ನಮಗಿಲ್ಲಿ ಬಂದಿದೆ ಅಂತಂದ್ಬಿಟ್ಟು. ಈ ವಿಧಾನದಲ್ಲಿ ಈ ಮೆಜರ್ಮೆಂಟ್ಸ್ನಲ್ಲಿ ನೀವು ತೊಗರಿಬೇಳೆ ಒಬ್ಬಟ್ಟು ಮಾಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಇನ್ ಕೇಸ್ ನೀವು ತೊಗರಿಬೇಳೆ ಒಬ್ಬಟ್ಟನ್ನು ಟ್ರೈ ಮಾಡ್ತಿದ್ರು ಸಹ ತುಂಬಾ ಪರ್ಫೆಕ್ಟಾಗಿ ಮಾಡ್ತೀರಾ. ಸೊ ಹಾಗಾಗಿ ತಪ್ಪದೆ ಈ ಸಲ ಬರುವಂತಹ ಯುಗಾದಿ ಹಬ್ಬಕ್ಕೆ ಈ ವಿಧಾನದಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಮ್ಮ ಚಾನಲಲ್ಲಿ ಈ ರೀತಿ ತೊಗರಿಬೇಳೆ ಅಂತಾನೆ ಎಲ್ಲ ಕಾಯಿ ಒಬ್ಬಟ್ಟಾಗಿರ್ಬೋದು, ಹಾಗೆಯೇ ಕಡಲೆಬೇಳೆ ಒಬ್ಬಟ್ಟಾಗಿರ್ಬೋದು, ಕಡಲೆ ಬೀಜ ಒಬ್ಬಟ್ಟಾಗಿರ್ಬೋದು ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಾಫ್ಟಾಗಿ ಹಾಗೆಯೇ ತುಂಬ ಟೇಸ್ಟಿ ಆಗಿರುವಂತಹ ತೊಗರಿಬೇಳೆಯಿಂದ ಒಬ್ಬಟ್ಟು ಯಾವ ರೀತಿ ಮಾಡೋದು
ಅಂತಂದ್ಬಿಟ್ಟು ಈ ವಿಧಾನದಲ್ಲಿ ಒಬ್ಬಟ್ಟನ್ನು ನೀವು ಸಹ ಟ್ರೈ ಮಾಡಿದ್ದಾದಮೇಲೆ ಯಾವ ರೀತಿ ಬಂತು ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.